ನಿಜವಾಗ್ಲೂ ಮಾಡಿಸ್ತೀರಾ? ಹಾಯ್ ಗೈಸ್, ದಳಜಿ ಬಂದ್ಬಿಟ್ಟವಳೆ ನೋಡಿ. ಇದೆರಡು ಟ್ಯಾಬ್ಲೆಟ್ ನುಗ್ತಾ ಇದ್ದಾಳೆ ಇವಳು. ನೈಸ್ ಲೈನ್ ಮತ್ತೆ ಸಾಯಂಕಾಲ ಹೋಗ್ಬೇಕು. ನೀಡಲ್ಲ ಹಂಗೆ ಬಿಟ್ಟವ್ರೆ ಕೈಯಲ್ಲೇ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವ್ಲಾಗ್ ಮಾಡ್ತಾ ಇದೀವಿ ಅಂದರೆ, ಒಂದು ಸಲೂನ್ ಪ್ರಮೋಷನ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂದರೆ, ನನ್ನ ಜೊತೆ ದೀಕ್ಷಾ ಮತ್ತು ನಿವೇದಿತಾ ಅವರೇ. ಇದೇ ಕ್ಯಾಬಿಗೆ ಮೊದಲು ಹೋಗಿ ಕೇಳ್ಬೇಡ ಅಂತಂದ್ರೆ ಇವಾಗ ಹೊರಡ್ತಿದ್ದೀವಿ. ಇಲ್ಲೇ ಕಿರ್ಲೋಸ್ಕರ್ ಲೆವೆಟಲ್ಲಿ ಇರೋದು, ನಮ್ಮ ಮನೆಯಿಂದ ಸ್ವಲ್ಪ ಹತ್ರ. ಆಟೋ ಬುಕ್ ಮಾಡಿ ಹೋಗ್ತಾ ಇದ್ದೀವಿ. ಇವರಿಬ್ರು ಮಕ್ಕನೂ ನೋಡ್ತಾ ಇಲ್ಲ ಕ್ಯಾಮ್ರಾಗೆ, ಮಕ್ಕ ತಿರ್ಸ್ಕೊಂತವ್ರೆ. ಓಕೆ ಗೈಸ್, ಅಲ್ಲಿ ಹೋಗಿ ಸಿಗ್ತೀವಿ. ಟ್ಯೂಷನ್ಗೆ ರೀಚ್ ಆದ್ವಿ. ಇದೇನೆ ಲೇಟಾಗಿ ಬಂದಿದ್ದೀವಿ. ಬಂದ ತಕ್ಷಣ ಸ್ಟಾರ್ಟ್ ಮಾಡಿಬಿಟ್ರೆ ಡ್ರೆಸ್ ಹೆಂಗೆ ಕಡೆ ಏನು ಏನ್ ಅನ್ಸ್ತಿದೆ? ನಿಮ್ಗೇನ್ ಅನ್ಸ್ತಿದೆ? ಹೇಳಿ ಮತ್ತೆ. ನಿಜವಾಗ್ಲೂ ಮಾಡಿಸ್ತೀರಾ? ನೀವು ಅಷ್ಟು ದೊಡ್ಡಗೆ ಮಾಡಿಸಿ. ಅಮ್ಮ ಇರಿ, ಅಷ್ಟು ಶುದ್ಧ ಮಾಡಿಸ್ಕೊತೀನಿ ಅಂದ್ರಿ, ಮತ್ತೆ ಯಾಕೆ ಕಟ್ ಮಾಡಿಸ್ಕೊತಾ ಇದ್ದೀರಾ? ಈ ಬೇರೆ ಚೆನ್ನಾಗಿದೆ. ಇವೆಂಟ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬೆಲೂನ್ ಕಟ್ಟಬೇಕು. ಈ ಥರ ಮೇಲ್ಸ್ ಮಾಡ್ಕೊಂಡಿದ್ರೆ ಬೆಲೂನ್ಗೆ ಕಟ್ಟಬಹುದು. ಒಂದೇ ಆಗ್ಬಿಟ್ಟಿಲ್ಲ. ಇದು ಬರುತ್ತೆ ಜಾಸ್ತಿ ಲಾಂಗ್ ಬೇಡ ಅಂತ. ವ್ಲಾಗ್. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅರ್ಧ ಆಗಿದೆ. ಇಲ್ಲಿ ನೋಡಿ ಯಾರು ಬಂದವ್ರಿ. ದಳಜಿ ಬಂದ್ಬಿಟ್ಟವಳೆ. ಆಲ್ಮೋಸ್ಟ್ ಅವಲ್ ಆಗಿದೆ. ನನಗೆ ಆಗ್ತಾ ಇಲ್ಲ, ಸಾಯಂ ಆಗ್ತಿದೆ, ಹುಷಾರಿಲ್ಲ. ಇಲ್ಲಿಂದ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗೋದು. ಸತ್ತೋಗ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಹೊತ್ತಾದ್ರೆ ಸತ್ತೋಗೋ ಥರನೇ ಆಗ್ತಾಯಿದೆ ನನಗೆ. ಆಗ್ತಾ ಇಲ್ಲ. ನೋಡಿ, ಇದೆರಡು ಟ್ಯಾಬ್ಲೆಟ್ ನುಗ್ತಾ ಇದ್ದಾಳೆ ಇವಳು. ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇವ್ರಿಗೆ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ನಾನು ಹೊಡಿತಾರೆ ಅನ್ಸುತ್ತೆ. ಅವ್ರು ಹೇಳಮ್ಮ ಒಂದು ಕೇಳ್ತಾ ಇಲ್ಲ, ಕೈಯನ್ನೆಂದು ಕೊಡ್ತಾ ಇಲ್ಲ ಅವ್ರಿಗೆ. ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಓಡಿಸ್ತಾರೆ ಇವಳು. ನನಗೆ ಇಷ್ಟ ಅದೇ. ಏನು ಮಾಡೋದು? ಕೊಡೋದು ಈ ಕಾಪಿರೈಟ್ಸ್ ಬೇರೆ ಕೊಡ್ತಾ ತೋರಿಸಿ. ನನ್ನ ನೇಲ್ಸ್ ಆಯಿತು. ಅಮ್ಮ ನಿವೇದಿತನ ತೋರಿಸ್ರಿ. ಇನ್ನು ಸ್ಟಾರ್ಟು ಮಾಡಿಲ್ಲ. ನೋಡೋಕ್ಕಾಗ್ತದೆ ಎರಡು ಕಣ್ಣಿಂದ. ತೆಗೆದಿದ್ದೀನಿ ಅಂತ ಹೇಳಿ. ಇದು ನೇಲ್ ಲೈನ್ಸ್ ಸ್ಟುಡಿಯೋ. ಸೊ ನೈಲ್ಸ್ ನೆನ್ಪಿಟ್ಕೊಳ್ಳಿ. ಲೈನ್
ಇವ್ರು ಇವಾಗಲೇ ಪ್ರಿಪೇರ್ ಆಗ್ತವ್ರೆ. ನೈಲ್ಸ್ ಲೈನ್. ನಾನು ಇದ್ರ ಅಡ್ರೆಸ್ ಹೇಳೋದು ಮರ್ತಿದ್ದೆ. ಇದು ಬಂದು ಕಿರ್ಲೋಸ್ಕರ್ ಲೆವೆ ಟಾರ್ಚ್ ಒಳಗಡೆ ಏರ್ಲೈನ್ ಸ್ಟುಡಿಯೋ ಅಂತ ಇದೆ. ಅದ್ರ ಮೇಲ್ಗಡೆನೇ ನೈಲ್ ಲೈನ್ ಸ್ಟುಡಿಯೋ ಇದೆ. ಸರ್ವಿಸ್ ಎಲ್ಲ ಸಖತ್ತಾಗಿದೆ. ಮೇ ಬಿ ಈ ಸರೌಂಡಿಂಗಲ್ಲಿ ಇದೆ ಫಸ್ಟ್ ನೈಲ್ ಸ್ಟುಡಿಯೋ ಓಪನ್ ಆಗಿರೋದು ಅನಿಸುತ್ತೆ. ಸೊ ಸರ್ವಿಸ್ ಎಲ್ಲ ಸಖತ್ತಾಗಿದೆ, ನೀವು ಹೋಗಿ ಟ್ರೈ ಮಾಡಿ. ಇವಾಗ ಮೆಡಿಕ್ಯೂರ್ ಮಾಡ್ತಾ ಇದ್ದೀನಿ. ಸಾಕಾಗಿದೆ. ಇಲ್ಲಿಂದ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋದರೆ ಸಾಕು. ಇವಾಗ ನೀವೇ ದಿನ ಒಂದು ಕೈ ಆಗಿದೆ. ಇವರಿಬ್ರು ದಿನ ನೋಡ್ತವ್ರೆ. ಇವಳು ಇವಾಗ ಪೆಡಿಕ್ಯೂರ್ ಕುತ್ಕೊಂಡವ್ರೆ. ಇವ್ರದ್ದು ಪೆಡಿಕ್ಯೂರ್ ಆಯಿತು. ನೋಡೋಣ ಏನು ಮಾಡ್ತಾರೆ ಅಂತ. ನಾನು ಪೆಡಿಕ್ಯೂರ್ ಮಾಡಿಸ್ತಾ ಇದ್ದೀನಿ. ದಡಗ್ಲಿನೂ ಪೆಡಿಕ್ಯೂರ್ ಮಾಡಿಸ್ತಾವಳೆ. ಪಾಪ ಇವತ್ತು ಅವಳಿಗೆ ನೈಲ್ ಹಠ ಆಗಲ್ವಂತೆ, ಟೈಮ್ ಆಗೋಗ್ಬಿಟ್ಟಿದೆ. ಪಾಪ ನಿಧಿಗೆ ಮಾಡೋಣ ಅಂತೇವರು. ಪಾಪ ಬೆಳಗ್ಗೆಯಿಂದ ಬಂದು ಕಾಲೇಜ್ಗೆ ಹೋಗಿರೋ ಪಾಪ ನಾನು ಕರೆದೆ ಅಂತ ಬಂದವ್ರೆ. ಅದಕ್ಕೆ ಅವರೊಬ್ರಿಗೆ ಮಾಡಿಬಿಡಿ ಅಂತ ಕೂರಿಸಿದ್ವಿ. ನಿವೇದಿತದು ನೈಲ್ ಆರ್ಟ್ ಮುಗಿತೀನೇನು ಆಯ್ತು. ಅಲ್ಲಿಂದ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಮಾಡ್ಕೊತೀನಿ ನಾನು. ಹಂಗಾಗಿದೆ ನನಗೆ ಇವಾಗ ನಿಜ ಆಗ್ತಿಲ್ಲ. ನನಗೆ ಬ್ಲೂ ಬುಗಿ ಮಾಡಿದ್ರು. ತೋರಿಸಿ. ಇಷ್ಟ ಆಯ್ತಾ? ನಿಜ ಇವ್ರು ಎತ್ಕೊಳ್ಳೋಕೆ ಸರಿ ಎತ್ಕೊಂತೀನಿ. ಅಷ್ಟು ಸಾಫ್ಟ್ ಆಗಿದೆ. ಹೇಗಿದೆ, ಏನು ಫೀಲ್ ಆಗ್ತೈತೆ ಗೊತ್ತಾ? ಗಸಗಸೆ ಪಾಯಸ ಇದೆ ಹೇಳ್ತೀವಿ. ಗಸಗಸೆ ಕುಡಿಬೇಕಾದ್ರೆ ಸಿಗುತ್ತಲ್ಲ ಬಾಯಿಗೆ, ಕಾಲಿಗೆ ಸಿಗ್ತೈತೆ. ಇದು ಸ್ವಲ್ಪ ಚಿಕ್ಕ ಚಿಕ್ಕ ಉಜ್ಜೆ, ದೊಡ್ಡ ದೊಡ್ಡ ಉಜ್ಜೆ. ಈ ದಪ್ಪ ಆಗ್ತಿದೆ. ಅವರೇ ನನಗೆ ಪೆಡಿಕ್ಯೂರ್ ಮಾಡ್ತಿರೋದು. ಸೇ ಹಾಯ್. ಯು ನೋ ಕನ್ನಡ? ವಾಟ್ ಯು ನೋ? ಟೆಲ್ ಒನ್ ವರ್ಡ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? Are you nice? Like ಚೆನ್ನಾಗಿದ್ದೀರಾ? Like ಚೆನ್ನಾಗಿದ್ದೀರಾ means like how are you? Are you fine? Like that. ಗೈಸ್ ಇದು ಜಲ್ಲಿ ದೊಡ್ಡದಾಗ್ತಾ ಇದೆ. ಸೇಮ್ ಹೋಗ್ತಾರನೆ. ಏನ್ ಗೊತ್ತಾ, ಏನೋ ಹೇಳಕ್ಕಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈ ನಿಧಿನೇ ಬರುತ್ತೆ ಬಗ್ಗೆ ದೀಕ್ಷಾ ಪೂಜಾ ಕೇಳಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೀರಾ ಅಂತ. ಮೇ ಬಿ ನಾನು ಕಾವ್ಯನ್ ಮಾಡಿದೀನಿ, ನಿಮ್ದು ಮಾಡಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಯೂಟ್ಯೂಬ್ ತೆಗೆ ನೋಡ್ತಾ ಇದ್ರೆ ನಂದು ಮಾಡಿಲ್ಲ, ಪೂಜನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋರೆ. ಎಂತ ಜನ ನೋಡಿ. ಅರೆ ನಾನು ಬ್ಲಾಗ್ ನೋಡ್ತಾರಂತೆ, ಅರೆ ಲೈಕ್ ಮಾಡೋದಂತೆ. ಲೈಕ್ ಮಾಡಿದ್ದೀನಿ. ಯಾರು ಹೇಳಿದ್ ಲೈಕ್ ಮಾಡಿಲ್ಲ ಅಂತ ನಿಮ್ಗೆ? ತೆಗಿರಿ ನೋಡಿ ನೋಡಿ. ಈ ತರ ಇದ್ರೆ ಚೆನ್ನಾಗಿತ್ತು. ಆಯ್ತಾ, ನೀವಿದು ಓಟೋರ ಹೋಗ್ತಾ ಇದೀವಿ. ರಿಕ್ಷಾ ಇಲ್ಲೇ ಸಲೂನ್ ಬಿಟ್ಟಿದ್ದೀವಿ. ನನಗೆ ಆಗ್ತಾನೆ ಇಲ್ಲ, ಹೇರ್ ಕಟ್ ಮಾಡಿಸ್ಬೇಕಾಗಿದ್ದು ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಅವಳಿಗೆ ನೇಲ್ ಆರ್ಟಿಗೆ ಬರೋಕೆ ಹೇಳಿದ್ದಾರೆ. ಸೊ ಆವಾಗಲೇ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅಂದೆ. ನಮ್ಮ ಅಕ್ಕ ಫ್ರೆಂಡ್ ಬರೋಕ್ಕೆ ಬಂದು ನಾನು ಪಿಕ್ ಮಾಡೋಕ್ಕೆ. ನನಗೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೇಳ್ಕೊತೀನಿ, ಹೋಗ್ತೀನಿ. ಆಗ್ತಿಲ್ಲ ನನಗೆ ಹಾಸ್ಪಿಟಲ್ಗೆ. ವಾಯ್ಸೇ ಬರ್ತಾ ಇಲ್ಲ ನಂದು, ಆಗ್ತಾ ಇಲ್ಲ. ಇವಳು ನೋಡಿ, ಇವಳು ಆಟ ಆಡ್ತಾವಳು ಹಾಸ್ಪಿಟ್ಲಿಗೆ ಬಂದು. ತಂಗಿ ಹುಷಾರಿಲ್ಲ ಅಂದರೆ ಅವನು ಪೋಸ್ ಬೇರೆ ಕೊಡ್ತವನೆ ಸ್ನ್ಯಾಪಿಗೆ. ಫೋನ್ ಮಾಡಿ ಹಂಗೆ ಬಂದೆ. ಪೂಜಾ ನೀನು ಮಾಡಿದಂತೆ ಎಷ್ಟು ಚೆನ್ನಾಗಿ ನೀನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದಮೇಲೆ
ಮತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ. ವೀಡಿಯೋ ಎಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಮೊನ್ನೆ ಫುಡ್ ಪಾಯ್ಸನ್ ಮತ್ತು ಲೋ ಬಿ ಪಿ ಆಗಿತ್ತು. ಅದಕ್ಕೇ ಮತ್ತೆ ಬೆಳಗ್ಗೆ ಬರೋಕ್ಕೆ ಹೇಳಿದರು. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ನೆನ್ನೆ ಡ್ರಿಪ್ಸ್ ಹಾಕ್ಸ್ಕೊಂಡು ಇವತ್ತು ಬೆಳಗ್ಗೆ ಮತ್ತೆ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಅಂತ ಬರೋಕ್ಕೆ ಹೇಳಿದ್ರು. ಮತ್ತೆ ಡ್ರಿಪ್ಸ್ ಹಾಕಿದ್ರು. ನೆನ್ನೆ ಅಡುಗೆ ನೀಡಲ್ಲೇ ತೆಗಿಸ್ತಾ ಇರಲಿಲ್ಲ, ಮತ್ತೆ ನೀಡಲ್ ಹಾಕಿದ್ರು. ಮತ್ತೆ ಸಾಯಂಕಾಲ ಹೋಗ್ಬೇಕು, ನೀಡಲ್ ಹಂಗೆ ಬಿಟ್ಟವ್ರೆ ಕೈಯಲ್ಲೇ. ಫುಲ್ ಟಯರ್ಡ್ ಆಗ್ತಿದೆ, ಆಗ್ತಿಲ್ಲ ನನಗೆ, ವಾಯ್ಸು ಬರ್ತಿಲ್ಲ, ಎಲ್ಲ ಫುಲ್ ಕೆಟ್ಟೋಗ್ಬಿಟ್ಟಿದೆ. ಗೈಸ್ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.